ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದಾರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೋವಾ ಟ್ರಿಪ್. ಓಕೆ, ಇದು ಬಂದು 30th December ವ್ಲಾಗ್. ಓಕೆ, ಐ ಸ್ಟಾರ್ಟೆಡ್ ಮೈ ಟ್ರಿಪ್ ಅರೌಂಡ್ 4:30 AM ಮಾರ್ನಿಂಗ್. ಸೊ 4:30 AM ನಾವು ಅಂದ್ಕೊಂಡಿರೋದು ಒಂದು 9:30ಗೆ ರೀಚ್ ಆಗ್ತಾ ಇದೆ ಅಂತ ಮ್ಯಾಪಲ್ಲಿ ತೋರಿಸ್ತಿದೆ. ಸೊ ಗೊತ್ತಿಲ್ಲ, ನೋಡಬೇಕು. ಯಾಕಂದರೆ ಟ್ರಾಫಿಕ್ ಏನೂ ಇಲ್ಲ, ಇದು ರೋಡ್ ತುಂಬ ಎಂಟಿ ಇದ್ದಿತ್ತು. ಅದಕ್ಕೆ ಮುಂದೆ ಕಾರ್ ಹೋಗ್ತಾ ಇರೋದು ನನ್ನ ತಮ್ಮದು, ಸೊ ಹಿಂದೆ ನಮ್ಮದು ಕಾರು. ಸೊ ಆಲ್ಮೋಸ್ಟ್ ಇಟ್ಸ್ ಬಿನ್ ಗೋವಾ ಆ್ಯಂಡ್ ಐ ಕ್ಯಾನ್ ಸಿ ದಿಸ್ ಟನೆಲ್ ದಟ್ ವಿಲ್ ಕಮ್. ಆಫ್ಟರ್ ಟನೆಲ್ ಬಂದಾದಮೇಲೆ ಗೊತ್ತಾಗತ್ತೆ ಕಿ ಇದು ಗೋವಾದ ರೂಟ್ ಅಂತ. ಸೊ ಖುಷಿ ಆಯಿತು, ಇದೆಲ್ಲ ನೋಡಿಲ್ಲ ಆಯಿತು. ಬೈ ರೋಡ್ ನಾವು ಯಾವಾಗಲೂ ಹೋಗಿಲ್ಲ, ಟ್ರೈನಲ್ಲೇ ಹೋಗಿದ್ದು. ಸೊ ಬೈ ರೋಡಲ್ಲಿ ಒಂಥರ ಫೀಲಿಂಗ್ಸೇ ಬೇರೆ ಇದೆ. ಸೊ ಇವಾಗ ಬಾರ್ಡರ್ ಬಂತು, ಅದು ಥ್ಯಾಂಕ್ ಯು, ವಿಸಿಟ್ ಅಗೇನ್ ಆ್ಯಂಡ್ ಎಂಟರಿಂಗ್ ಟು ಗೋವಾ. ಸೊ ವೆಲ್ಕಮ್ ಟು ಗೋವಾ. ಆ್ಯಕ್ಚುಲಿ ನಾವು ಬಂದಿದ್ದು ಬೈಂದೂರು, ಭಟ್ಕಳ, ಮುರುಡೇಶ್ವರ, ಹೊನ್ನಾವರ್, ಕುಮಟಾ, ಅಂಕೋಲಾ ಹೇಳ್ಬೋದು, ಸಿರ್ಸಿ, ಲಾಸ್ಟ್ ಬರೋದು ಕಾರವಾರದಿಂದ ಬಾರ್ಡರ್ ಕ್ರಾಸ್ ಮಾಡಿ ಗೋವಾ ಬರುತ್ತೆ. ಈಗ ಇದು ಒಂದು ಘಾಟ್ ಇದೆ, ಘಾಟ್ ಹೆಸರೇನು ಕಾರ್ನಾಲ್ ಘಾಟ್ ಅಂತ ಏನೋ ಇದ್ದಿತ್ತು. 20 ಮಿನಿಟ್ಸ್ ಘಾಟ್ ಇದೆ ಇದು ಆ್ಯಕ್ಚುಲಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಐ ಆಮ್ ಇನ್ ಗೋವಾ. ಹೇಗಿದ್ದೀರ ಎಲ್ಲರೂ? ಈ ಸತಿ ನ್ಯೂ ಇಯರ್ ನಾವು ಗೋವಾದಲ್ಲಿ ಮಾಡೋದಂತ ನಮ್ಮ ಫ್ಯಾಮಿಲಿ ಜೊತೆ, ಬಟ್ ರೋಮಲ್ ಇಸ್ ಮಿಸ್ಸಿಂಗ್ ಬಿಕಾಸ್ ಶಿ ಹ್ಯಾಸ್ ಆಫೀಸ್. ಆ್ಯಂಡ್ ಸೊ ಫಸ್ಟ್ ಟೈಮ್ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನ ಗೋವಾದಲ್ಲಿ ಮಾಡ್ತಾ ಇದ್ದೀವಿ. ಸೊ ಯಾ, ಆ್ಯಕ್ಚುಲಿ ನಾವು ಗೋವಾ ರೀಚ್ ಆಗಿದ್ದು ಟೈಮ್ 6:30, ಯಾವಾಗ ನಾವು ಕಾರವಾರಿಂದ ಬಾರ್ಡರ್ ಇದೆಯಲ್ಲ ಕ್ರಾಸ್ ಆಗಿದ್ದು. ಅದಾದಮೇಲೆ ಇಲ್ಲಿ ಬರಲಿಕ್ಕೆ ನಮಗೆ ನಾರ್ತ್ ಗೋವಾ ಹೋಗಬೇಕು. ಅದು ಮುಂಚೆ ನಮಗೆ ಬ್ರೇಕ್ಫಾಸ್ಟ್ Airbnb ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗಲ್ಲ. ಬಟ್ ಫಸ್ಟ್ ನಾವು ಚರ್ಚಿಗೆ, ಓಲ್ಡ್ ಗೋವಾ ಚರ್ಚಿಗೆ ಹೋಗಬೇಕಂತ. ಬಟ್ ರೂಟ್ ಚೇಂಜ್ ಆಗಿದೆ ಏನಂತ ನಂಗೆ ಗೊತ್ತಾಗ್ತಿಲ್ಲ. ನೋಡ್ರೆ ಡಿಫ್ರೆಂಟ್ ಕಾಣ್ತಿದೆ ನನಗೆ. ಮಡ್ಗಾಂವ್ ಸಿಗಲಿಲ್ಲ, ಬೇರೆ ರೂಟ್ ಸಿಕ್ಕಿದೆ, ಗೊತ್ತಿಲ್ಲ ಇದು ಡೈರೆಕ್ಟ್ ನಾರ್ತ್ ಗೋವಾ ಹೋಗುತ್ತಾ, ಯಾವ ರೋಡ್ ಹೋಗುತ್ತಂತ ಗೊತ್ತಿಲ್ಲ, ನೋಡಬೇಕು. ಸೊ ಗೈಸ್, ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ನನ್ನ ಶಾರ್ಟ್ಸ್ ನೋಡಿ, ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಮತ್ತು ಫೇಸ್ಬುಕ್, ಐ ಆಮ್ 12,000, ನನ್ನ 12,000 ಸಬ್ಸ್ಕ್ರೈಬರ್ ಇದೆ ಗೈಸ್. ಥ್ಯಾಂಕ್ ಯು ಆಲ್. ಪ್ಲೀಸ್ ಇಲ್ಲಿ ಕೂಡ ಸಪೋರ್ಟ್ ಮಾಡಿ. ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಲ್ಲ, ಬ್ರೇಕ್ಫಾಸ್ಟ್. ಶೀತಲ್ ರೆಸ್ಟೋರೆಂಟ್ಗೆ ನಾವು ರೆಸ್ಟ್ ರೂಮ್ ಮತ್ತು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದೀವಿ. ಬಟ್ ಮಸಾಲೆ ದೋಸೆ ಅಂತೂ ತುಂಬ ಚೆನ್ನಾಗಿ ಕ್ರಿಸ್ಪ್ ಇದ್ದಿತ್ತು, ಮತ್ತು ಬನ್ಸ್ ಅಂತೂ ರೆಕ್ಸನ್ಸ್ ಫೇವ್ರೇಟ್, ಅದು ಕೂಡ ತುಂಬ ಚೆನ್ನಾಗಿದ್ದಿತ್ತು. ಆಮೇಲೆ ನಾವು ಹೊರಟಿದ್ವಿ ಎಲ್ಲಿ ಅಂದರೆ ಬೆಸಿಲಿಕಾ ಆಫ್ ಬಾಮ್ ಜೀಸಸ್. ಫಸ್ಟ್ ಅದನ್ನು ನೋಡುವ, ಅದಾದಮೇಲೆ ರೂಮಿಗೆ ಹೋಗುವ. ಯಾಕಂದರೆ ಚೆಕ್ಔಟ್ ಲೇಟ್ ಇದೆ, 1 PM ಇದೆ. ಸೊ ಇದು ಫಸ್ಟ್ ವಿಸಿಟ್ ಮಾಡುವ, ಯಾಕಂದರೆ ನಾವು ಸೌತ್ ಗೋವಾದಲ್ಲಿ ಇದ್ದೀವಿ ಅಲ್ವಾ. ನಾನು ಅಂದ್ಕೊಂಡಿದ್ದು ನಾವು ರಾಂಗ್ ರೂಟಲ್ಲಿ ಬಂದಿದ್ದೀವಿ ಅಂತ. ಬಟ್ ರೂಟ್ ಚೆನ್ನಾಗಿದ್ದು, ಬಟ್ ನಮ್ಗೆ ರೈಲ್ವೆ ಸ್ಟೇಷನ್ ಆ ರೂಟ್ ಸಿಗಲಿಲ್ಲ, ಗೊತ್ತಿಲ್ಲ, ಫ್ಲೈಓವರ್ ಆಗಿದ್ದರಿಂದ. ಯಾಕಂದರೆ ತುಂಬ ವರ್ಷ ಆಯ್ತಲ್ಲ, ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ ಗೋವಾದಲ್ಲಿ. ಸೊ ರೋಡ್ಸ್ ಎಲ್ಲ 2 ways ಆಗಿದೆ. ಸೊ ಅದಕ್ಕೋಸ್ಕರ ಮೇ ಬಿ ಯಾ. So we visited this first. rules ವಾದನೆ ಇದು ಬಂದು ಬಾಮ್ ಆಫ್ ಬೆಸಿಲಿಕಾ ಚರ್ಚ್ ಗೈಸ್. ಇಲ್ಲಿ ನೋಡಿದರೆ ಆರ್ಕಿಟೆಕ್ಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ ಶಾಂತಿಯ ಸ್ಟಿಲ್ನೆಸ್ ಮನಸ್ಸಿಗೆ ತುಂಬ ಹಿತವಾಗುತ್ತೆ. ಇಲ್ಲಿ ತುಂಬ ರಶ್ ಇರುತ್ತೆ ಆಯಿತಾ, ಆದರೆ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟು ಇಲ್ಲ ಇತ್ತು ಜನರು. ಪೀಪಲ್ ಕಮ್ ಹಿಯರ್ ವಿತ್ ಫೇತ್, ಪ್ರೇಯರ್ಸ್ ಆ್ಯಂಡ್ ಹೋಪ್, ಆ್ಯಂಡ್ ಯು ಕ್ಯಾನ್ ಟ್ರೂಲಿ ಫೀಲ್ ದಟ್ ಪಾಸಿಟಿವ್ ಎನರ್ಜಿ ಆಲ್ ಅರೌಂಡ್. ಈ ಜಾಗಕ್ಕೆ ಬಂದಾಗ ಟೈಮ್ ಸ್ಲೋ ಆಗಿದ್ದಂತೆ ಫೀಲ್ ಆಗುತ್ತೆ. ಜಸ್ಟ್ ಟೇಕಿಂಗ್ ಅ ಮೂಮೆಂಟ್ ಟು ಪಾಸ್, ಪ್ರೇ ಆ್ಯಂಡ್ ಸೋಕ್ ಇನ್ ದ ಪೀಸ್. ಬೆಸಿಲಿಕಾ ಬಗ್ಗೆ ಹೇಳುವುದಾದರೆ, ಬಿಲ್ಟ್ ಇನ್ ದ early 1600, it is famous for housing the relics of St. Francis Xavier and is one of the most important churches in India. I think that makes it over 400 years old.
Saint Francis Xavier, his body is kept in a silver casket inside the basilica. Thousands of devotees from India and all over the world visit it every year, and it is a UNESCO World Heritage Site, known for its Baroque architecture, simple exterior, and rich interior carvings. ಬಾಮ್ ಆಫ್ ಬೆಸಿಲಿಕಾ ಆಪೋಸಿಟ್ ಇರೋದು ಒಂದು ವೈಟ್ ಕಲರ್ ಚರ್ಚ್ ಇದೆ. ಇದು ಒಂಥರ ಓಲ್ಡ್ ಪುರಾತನ ಕಾಲದ್ದು. ಅಲ್ಲಿ ಆಚೆ ಹೋದರೆ ನಿಮಗೆ ಒಂದು ಮ್ಯೂಸಿಯಂ ಸಿಗುತ್ತೆ. ಆರ್ಕಲಾಜಿಕಲ್ ಮ್ಯೂಸಿಯಂ ಆಫ್ ಗೋವಾ, ಎಲ್ಲದು ಮಾನ್ಯುಮೆಂಟ್ಸ್ದು ಪಿಕ್ಚರ್ ಏನೆಲ್ಲ ಆಗಿದ್ದು ಎಲ್ಲ ಕ್ರಾಫ್ಟೆಡ್ ಇದೆ. ಪೋರ್ಚುಗೀಸ್ದು ಮೀನ್ಸ್ ಗವರ್ನರ್ಸ್ ಅಲ್ಲೆಲ್ಲ ಫೋಟೋ ಇದೆ, ಬಟ್ ಫೋಟೋ ತೆಗ್ಲಿಕ್ಕೆ ಕೊಡಲಿಲ್ಲ. ಅದಾದಮೇಲೆ ವಿ ಕೇಮ್ ಬ್ಯಾಕ್ ಟು ದ ಹಾಲಿಡೇ ಹೋಮ್ಸ್ ರೆಸಾರ್ಟ್, ಹೈಲ್ಯಾಂಡ್ ಹಾಲಿಡೇಸ್ ರೆಸಾರ್ಟ್. ಸೊ ಈ ರೆಸಾರ್ಟಿಗೆ ಚೆಕ್ ಇನ್ ಆಗಲಿಕ್ಕೆ ಟೈಮ್ ಇದ್ದಿತ್ತು, ಅದು ಬಂದು 1 PM ಆಯಿತಾ. ಹಾಲಿಡೇ ಹೋಮ್ಸ್ ಅಪಾರ್ಟ್ಮೆಂಟ್ ಈ ಥರ ಇರೋದು ಗೈಸ್. ಬುಕ್ ಮಾಡಿದ್ದು Airbnb ಅಲ್ಲಿ ಗೈಸ್. ಇದು ಲಗೇಜ್ ಎಲ್ಲ ಇಟ್ಟು ನಾನು ನಿಮಗೀಗ ಹೋಮ್ ಟೂರ್ ತೋರಿಸ್ತೀನಿ. ಇದು ಬಂದು ಮೇನ್ ಲಿವಿಂಗ್ ಏರಿಯಾ, ಇದು ಕಿಚನ್ ಏರಿಯಾ, ಡೈನಿಂಗ್ ಹಾಲ್, ಫ್ರಿಡ್ಜ್, ಅದಾದಮೇಲೆ ಕೆಟಲ್ ಇದೆ, ಕಾಫಿ ಪೌಡರ್, ಟೀ ಪೌಡರ್, ಸಕ್ಕರೆ ಎಲ್ಲ ಇಟ್ಟಿದ್ದಾರೆ. ಪ್ಲೇಟ್ಸ್ಗಳು ಇದ್ದಾವೆ, ಇದರಲ್ಲಿ ನೀರಿದೆ, ಪ್ಯೂರಿಫೈಯರ್, ಗೇಮ್ಸ್ ಆಡಲಿಕ್ಕೆ ಇದೆ. ಇದು ಮೇನ್ ಲಿವಿಂಗ್ ಏರಿಯಾದು ಈ ಥರ ಇದೆ ಗೈಸ್. 2 ಬೆಡ್ರೂಮ್ಸ್ ಇದ್ದಾವೆ, ಇದೆ ಸೇಮ್ ಥರ. ಅದ್ರ ಜೊತೆ ಅಟ್ಯಾಚ್ಡ್ ಬಾಲ್ಕನಿ ಆ್ಯಂಡ್ ವಾಶ್ರೂಮ್ಸ್. ಅದಾದಮೇಲೆ ಇಲ್ಲಿ ನೋಡಿ ಬಾಲ್ಕನಿ ಔಟ್ಸೈಡ್ ಈ ಥರ ಕಾಣ್ತಿದೆ, ಬ್ಯೂಟಿಫುಲ್ ವ್ಯೂ. ಮನೆ ಹೇಗಿದೆ ಹಾಗೇ ಇದೆ. ಅದಾದಮೇಲೆ ಏನು ಮಾಡಿದಂದರೆ ಚೆಕ್ ಇನ್ ಲೇಟ್ ಇದ್ದಿದ್ದು ಕಾರಣ ನಾವು ಗೋವನ್ ಸ್ಪೈಸ್ ವಿಚ್ ಇಸ್ ವೆರಿ ಫೇಮಸ್ ರೆಸ್ಟೋರೆಂಟ್, ಸೀ ಫುಡ್ ರೆಸ್ಟೋರೆಂಟ್, ಅಲ್ಲಿ ಹೋಗಿದ್ದೀವಿ. ಚೆನ್ನಾಗಿರೋದು ಸೀ ಫುಡ್ ತಗೊಂಡ್ವಿ, ಅದು ಕೂಡ ಸ್ಪೆಷಲ್ ಗೋವನ್ ಸ್ಪೆಷಲ್ ಥಾಲಿ. ಇಲ್ಲಿ ಕರಿ, ಫಿಶ್ ಕರಿ ಅಂತೂ ಆಸಮ್, ಮತ್ತು ರವಾ ಫ್ರೈ, ಸುರ್ಮೈ ರವಾ ಫ್ರೈ ಅಂದರೆ ಕಿಂಗ್ ಫಿಶ್ ರವಾ ಫ್ರೈ was. It's yummy, you know. It's very tasty here. Fish thali here. ಸ್ವಲ್ಪ ರೆಸ್ಟ್ ಮಾಡಿ ರೂಮಿಗೆ ಬಂದು ಅದಾದಮೇಲೆ ರೆಡಿ ಆಗಿದ್ದೀವಿ. ನಮಗೆ ಹತ್ತಿರ ಇರೋದು ಕ್ಯಾಂಡೋಲಿಮ್ ಬೀಚ್. ಸೊ ಅದು ಜಸ್ಟ್ ಒಂದು 400 meters. And we just saw some beautiful shops. We purchased so many things, beautiful aesthetic items were there, and oh my god, it's nice. ಮತ್ತು ನಾನೊಂದು ಸ್ಪೆಷಾಲಿಟಿ ಏನು ನೋಡಿದಂದರೆ ಕ್ಯಾಂಡಲಿಮ್ ಬೀಚ್ ಹತ್ರ ತುಂಬ ಫಾರಿನರ್ಸ್ ಇದ್ದಿತ್ತು ಗೈಸ್. ಎಲ್ಲ ಫಾರಿನರ್ಸೇ ಪ್ಲೇಸ್ ಥರ ಇದ್ದಿತ್ತು. ಅಂದರೆ ಯಾಕೆ ಗೊತ್ತಾ, ನಾನು ನೋಡೋ ಹೊತ್ತಿಗೆ ನನಗೊಂಥರ ಡಿಫ್ರೆಂಟ್ ವೈಬ್ ಸಿಕ್ತು. ನಾನು ಗೋವಾ ಬಂದಿದ್ನಾ, ಥೈಲ್ಯಾಂಡ್ ಬಂದಿದ್ನಾ, ಎಲ್ಲಿ ಬಂದಿದ್ದೆ ಅಂತ ಗೊತ್ತಾಗ್ತಿಲ್ಲ, ಆ ಥರ ವೈಬ್ ಕಾಣ್ತಿತ್ತು. ಆ್ಯಕ್ಚುಲಿ ಥೈಲ್ಯಾಂಡ್ ಥರನೇ ಇದ್ದಿತ್ತು, ಸೇಮ್ ಥೈಲ್ಯಾಂಡ್ ವೈಬ್ಸ್ ಕಂಪೇರ್ ಮಾಡುವಾಗ. ಕ್ಯಾಂಡಲಿಮ್ ಬೀಚಲ್ಲಿ ನಾವು ಲಾಸ್ಟ್ ಟೈಮ್ ಸ್ಟೇ ಆಗಿಲ್ಲ, ಕ್ಯಾಲಂಗಟ್ಟಲ್ಲಿ ಸ್ಟೇ ಆಗಿದ್ದು, ಬಟ್ ಇದು ನೋಡುವಾಗ ನಂಗೆ ಅದೇ ಥರ ವೈಬ್ ಬರ್ತಿತ್ತು, ಸೇಮ್. ಓಯ್ ಕಾರ್ ಗಾಡಿ ಇಲ್ಲ, ರೆಸ್ಟೋರೆಂಟ್. ಹಲೋ ಗಾಯ್ಸ್, ನಾನು ಬಂದಿದ್ದೀನಿ ಕ್ಯಾಂಡಲಿಮ್ ಬೀಚ್ಗೆ. ನೋಡ್ತಿರೋದಲ್ಲ ಎಂಥ ರಶ್ ಗೈಸ್, ಪಾರ್ಟಿ ಶಾರ್ಟಿ ನಡೀತಿದೆ. ಒಂದು ಶಾಕ್ಸ್ ಹತ್ರ ಕೂತ್ಕೊಂಡಿದ್ದೀವಿ ಗೈಸ್, ಸ್ವಲ್ಪ ಸ್ಟಾರ್ಟರ್ಸ್ ತಗೊಂಡು. ये निकालने के लिए इजी होता है ना? इजी है, नीचे ये पिन और रहता है। हाँ, देख लो मैडम, 120 है, देख लो कम हो जाएगा, 100 दे दो। ओके, ऐसा खोलने का इतना ही तो खुल जाएगा, ठीक है? ऐसे कर Resta है. Resta. अब ये
एक बार निकाल लिया तो फिर से नहीं लगा सकता ना। आप लगा सकता है, आपको आना चाहिए ना सर। हाँ वो नहीं आता है। हाँ, वो तो धागा तो खराब नहीं होता है, आपको लगाने वाला आता है तो कोई बात नहीं है, लगा सकता है। ठीक है। हो गया सर। गोवा का फेमस है वो ब्रीडिंग। ಥ್ಯಾಂಕ್ಸ್ ಆಂಟಿ. ಗೈಸ್ ನೋಡಿದ್ರಲ್ಲ, ಸೊ ದಿಸ್ ಇಸ್ ವಾಟ್ ಮೈ ಸ್ಟೈಲ್ ಈಸ್ ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್. ಥೈಲ್ಯಾಂಡ್ ವೈಬ್ ಥರ ಆಗ್ತಿದೆಯಲ್ಲ, ಫುಲ್ ಬೇರೆ ಥರ ಈ ಸತಿ ಬರುವಾಗ. 30th ಡಿಸೆಂಬರ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಮುಂದಿನ ವೀಡಿಯೋಗೆ ಸಿಗ್ತೀನಿ ಸೆಕೆಂಡ್ ಪಾರ್ಟಿಗೆ. ದ್ಯಾಟ್ ಈಸ್ ಆಲ್ ಅಬೌಟ್ ಹೌ ಐ ಸೆಲೆಬ್ರೇಟೆಡ್ ಮೈ ನ್ಯೂ ಇಯರ್ ಇನ್ ಗೋವಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್. And if you visited Goa in this 30, please comment ಮಾಡಿ. Till then, tada, bye bye, take care, love you all, tada.